ಸಿಪಾಯಿ ಸಿನಿಮಾ ಕಾರ್ಡ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಈಗ ಕ್ಯಾಸಿನೋ ಕೂತ್ಕೊಂಡು ದುಡ್ಡು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು. ಸರಿ, ನಾನು ಕಾರ್ಡ್ ಆಡೋ ಟೈಮ್ ನೀವು ನುಗ್ಗಿರ್ತೀರ ಅಲ್ಲ. ಈಗ ಹುಡುಗಿ ಹಿಡಿದ್ರೆ ಈ 63ರಲ್ಲಿ ಹುಡುಗಿ ಇಟ್ಕೋಬೇಕಾಗುತ್ತೆ. ಇಟ್ಕೊಳ್ಳಿಲ್ಲ ಅಂದ್ರೆ ನೀನು ಇಟ್ಕೊಂಡಿದ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು, ನಮ್ಮ ಶಶಾಂಕ್, ನಮ್ಮ ನಂಜನಗೌಡರು ಎಲ್ಲರೂ ನೋಡಿ ಖುಷಿ ಆಯಿತು. ತುಂಬ ದಿವಸ ಆಗಿದೆ ನೋಡಿ ನಮ್ಮನ್ನ. ಹಂಸಲೇಖ ಬರ್ತಡೇ ಇವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ. ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗಬೇಕು. ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ. ಹಂಸಲೇಖ ಅವರು ಹೇಳಿದ್ರು ಎಲ್ಲ. ಈಗ ಪ್ರಾಬ್ಲಮ್ ಆಗಿರೋದು ಒಂದೇ, ಒಂದು ಬೇಸಿಕ್. ಈಗ ನೀವು ಪಿಕ್ಚರ್ಗಳು ಓಡ್ತಿಲ್ಲ ಅಂತ ಹೇಳ್ತೀರಾ, ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ. ಕರೆಕ್ಟಾ? ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ, ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ. ಬಹುಶಃ ಮೇಲಿರೋದು ಕನ್ಫ್ಯೂಸ್ ಆಗ್ತಿದೆ, ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ. ಅದೇ ಸಕ್ಸಸ್ ಏನೋ ಈಗ ಜಾಸ್ತಿ ಕೊಡೋದು ಬರೋದು ಅಲ್ಲಿಗೆ ನಿಲ್ಲಿಸ್ಬಿಟ್ಟವನ್ನೆಲ್ಲ. ಅದು ಪ್ರಾಬ್ಲಮ್ ಆಗಿರೋದು. ಈಗ ಸಕ್ಸಸ್ ಅಂದ್ರೆ ಏನು ಅನ್ನೋದು 86 ಅಲ್ಲಿ ನಾವು ಕೊಡೋಕೆ ಶುರು ಮಾಡೋದಲ್ಲ, ಅದು ಸಕ್ಸಸ್. ನಾವು ಒಂದೇ ದಿವಸನೂ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಾಡಲೇ ಇಲ್ಲ. ನಾವು ಹೆಗಲ ಮೇಲೆ ಹಾಕೊಳ್ಳೇ ಇಲ್ಲ ನಾವು. ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು, ಇನ್ನೊಂದು ಸಿನಿಮಾ ಮಾಡ್ತಿದ್ದಂಗೆ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು. ಸೊ ಬಿಕಾಸ್ ಆಲ್ ದ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್, ಕನ್ಸು ಕಟ್ತಾನೆ ಇದ್ವಿ, ಕನ್ಸು ಮಾಡ್ತಾನೆ ಇದ್ವಿ ನಾವು. ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ವಿ, ಹಂಸಲೇಖ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರ್ತಾರೆ. ನಾವೇನು ಯೋಚನೆ ಮಾಡಲಿಲ್ಲ. ಯಾವುದೇ ನೀವು ಸಕ್ಸಸ್ ಅನ್ಬೋದು, ನಾವೇನೇ ಮಾಡಿದ್ರು ಕೂಡ, ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ದು ನಾವು. ಇವತ್ತು ಪ್ರತಿಯೊಂದು ಲೆಕ್ಕಾಚಾರ. ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ, ಫ್ರೆಂಡ್ಶಿಪ್ಪಲ್ಲೂ ಲೆಕ್ಕಾಚಾರ, ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ, ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು. ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ. ಇದರಿಂದ ಏನು ಲಾಭ ಬರುತ್ತೆ, ಇದರಿಂದ ವಾಪಸ್ ಏನು ತಗೋತೀವಿ, ಇದರಿಂದ ರಿಸಲ್ಟ್ ಏನು, ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ, ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ. ನಾನು ಸಿನಿಮಾ ಮಾಡಬೇಕು, ಆ ಸಿನಿಮಾ ಈಗಿರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ, ಸಾಲ ಮಾಡ್ಕೊಂಡು ಹೋಗಿದ್ದೀನಿ, ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲಾಕ್ ಆಗಲಿ, ರಣಧೀರ ಆಗಲಿ, ಯಾವುದೇ ಸಿನಿಮಾ ಆಗಲಿ, ಯಾರಾದರೆ ಲಾಭ ಎಷ್ಟು ಅಂದರೆ ನಾನು ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗೆ ಸಿನಿಮಾ ಮಾಡೋದಷ್ಟೇ ಗೊತ್ತು. ಪರದೆಯಲ್ಲಿ ನಾನು ಅನ್ಕೊಂಡ್ರೆ ಸಿನಿಮಾ ಬಂತ ಸಾಕು, ಅಷ್ಟೇ ಖುಷಿ ಕೊಟ್ಟಿದ್ದು. ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೆಲ್ಲ. ಒಂದು NS ರಾವ್ ಅವರು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸ್ತಾರೆ, ಒಂದು ಗಿಟಾರ್ ಇಟ್ಕೊಂಡ್ಬರ್ತಾರೆ, ಆ ಗಿಟಾರ್ ನನ್ನ ಕೈ ಕೊಡ್ತಾರೆ, ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು. ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ. ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ. ಅದು ನಾವ್ಯಾವತ್ತು ಇಬ್ರು ಹೆಗಲ ಮೇಲೆ ಕೈ ಹಾಕೊಂಡಾಗ್ಲಿ, ಇಲ್ಲ ಬಾರಲ್ಲಾಗಲಿ, ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ. ನಾವು ಬರೀ ಸಿನಿಮಾ ಅಂತ ಯೋಚನೆ ಮಾಡಿದ್ವಿ. ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದ್ರೆ ನೀವು ನುಗ್ಗಿರ್ತಿರ್ರಿ, ನೀವು ಅಕಸ್ಮಾತ್ ಅಲ್ಲಿ ಬಂದ್ಬಿಟ್ಟಿರ್ತೀರ. ನಿಮ್ಮನ್ನು ಕರೆದ ಕಾರ್ಡ್ಸ್ ಯಾವತ್ತು ಆಡೋದು ಇಲ್ಲ, ನಿಮ್ಮನ್ನು ಕರೆದ ಕಂಪೋಸಿಂಗ್ ನಿಮ್ಮನ್ನು ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ? ಅಕಸ್ಮಾತ್ ಆಗಿ ಬಂದಿರ್ಬೇಕು ನೀವು. ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ. ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ. ನೀವು ಪಾಪ ನೀವು ಹಿಂಗೆ ಹೇಳ್ಬಿಟ್ರಿ, ನನ್ಗೆಲ್ಲ ಕೈಗೆ ಬರ್ತಿದ್ದು, ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರು ಕಳೆದೆ ಅಂತ. ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿಂದ 4:30. ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬಾ ಬಿಸಿ ಆಗ್ಬಿಟ್ಟಿದ್ರಿ, ನೀವು ಓವರ್ ಕ್ರೌಡೆಡ್ ಬಿಸಿ ಇದ್ರಿ ನೀವು. ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮ್ ನೀವು ನುಗ್ಗಿರ್ತೀರ ಅಲ್ಲ. ಯಾಕಂದ್ರೆ ಸಾಕಷ್ಟು ಸಿಪಾಯಿ ಸಿನಿಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ. ಆದ್ರೆ ಗಳಿಗೆ ಕೆಲಸ ನಡೀತಾ ಇರುತ್ತೆ. ಈಗ ಕ್ಯಾಸಿನೋ ಕೂತ್ಕೊಂಡು ದುಡ್ಡು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು. ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಹಸ್ ಬೀನ್ ಮೈ ಲೈಫ್. ಸಿನಿಮಾ ಗ್ಯಾಮ್ಲಿಂಗ್ ಅಂತ ಅನ್ಕೊಂಡು ಅದು ಗ್ಯಾಮ್ಲಿಂಗ್ ನಡ್ಕೊಂಡು ಬಂದಿದೆ. ಈಗ 2 ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ. ನಾನು ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ. ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕಷ್ಟೇ, ಹುಚ್ಚಿರೋದು ಸಿನಿಮಾ ಮಾಡಬೇಕು. ನೀವು ಕೇಳೋದು ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ, ಹಳ್ಳಿಗಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೆ. ಈಗ ಹುಡುಗಿ ಹಿಡಿದ್ರೆ ಈ 63ರಲ್ಲಿ ಹುಡುಗಿ ಇಟ್ಕೋಬೇಕಾಗುತ್ತೆ. ಇಟ್ಕೊಳ್ಳಿಲ್ಲ ಅಂದ್ರೆ ನೀನು ಇಟ್ಕೊಂಡಿದ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ, ಈ ವಯಸ್ಸಲ್ಲಿ ಬೇಕಾ ಇವ್ನಿಗೆ ಅಂತಾರೆ. ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡಿರೋದು. ಇವರೇ ವಯಸ್ಸು ಮಾಡ್ತಾರೆ, ಆಯಸ್ಸು. ನನಗೆ ಇವತ್ತವರೆಗೂ ವಯಸ್ಸು ಆಗಿಲ್ಲ, ಆಯಸ್ಸು ಆಗಿಲ್ಲ. ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತೂ ಆಗಿಲ್ಲ. ನಾನು ಇವತ್ತು ಸಿನಿಮಾ ನೋಡಿದಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗೆ ನೋಡುತ್ತೆ ಹಂಗೆ ನೋಡ್ತೀನಿ. ಇವತ್ತು ಹೀರೋ ಬಂದ್ರೆ ಕೈ ಬಿದ್ದು ಅನ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು. ನಂಗೆ 63 ಅಂತ ಅನ್ಸೋದೇ ಇಲ್ಲ ರೀ ನನಗೆ. ಎಲ್ಲ ಸೇರಿ ನೀವೇ 63 ಮಾಡಕ್ತಿದ್ರ. ನಾನು 36 ಆಗಿಲ್ಲ, ಆಕ್ಚುಲಿ 24 ಇವತ್ತು ನನ್ನ ಜೊತೆ ಮಕ್ಕಳು ಒಂದು 25 ಜನ ಮಕ್ಕಳು ಯಾಕೆ ಮಾಡ್ತಿದ್ದಾರೆ. ಶೂಟಿಂಗ್ ಮುಗಿಸ್ ನಡ್ಕೊಂಡು ಹೋಗ್ತಿದ್ರೆ ಅವ್ರೆಲ್ಲ ಇದೇ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಏನ್ ಸರ್ ಇಷ್ಟು ಫಾಸ್ಟ್ ಆಗಿ ನಡೀತೀರ ಅಂತ. ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲೇ ನಡೆಯೋದು, ನೀವುಗಳು ಸ್ಲೋ ಇದ್ದೀರಾ.
ನಾನು ಮುಂದೆ ಕೊಟ್ಟಾಗ್ತಾ ಇದ್ದೀನಿ ಪ್ರತಿ ಸಾರಿ. ಯಾವುದೇ ಸಿನಿಮಾ ಮಾಡಿದ್ರು ಸರಿ, ಏಕಾಂಗಿ ಮಾಡಿದ್ರು ಸರಿ, ಯಾವ್ದೋ ಒಂದು ಬೇರೆ ಹತ್ರ ಸಿನಿಮಾ ಮಾಡ್ಬೇಕಂದ್ರೆ ಸರಿ, ಅದು ಸೋಲಾದಾಗ ನೀವು ತುಂಬಾ ಮುಂದೆ ಇದ್ದೀರಾ ಸರ್ ಅಂತಾರೆ.